ಹಾಯ್ ಸ್ನೇಹಿತರೆ ತುಮಕೂರು ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಕಲಿಯಿರುವಂತಹ ಶೀಘ್ರ ಲಿಪಿಗಾರರು ಬೆರಳೆಚ್ಚುಗಾರ ಹುದ್ದೆಗಳಿಗೆ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡೈತಿ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಅಂದ್ರೆ 25/7/2026 ಅಂದ್ರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತೈತಿ. ಕೊನೆಯ ದಿನಾಂಕ ಬರೋದಾದ್ರೆ 24/8/2026 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ನಿಮ್ಗೆ ಕ್ವಾಲಿಫಿಕೇಶನ್ ಅವರು ಮುಂದೆ ತಿಳಿಸ್ಕೊಡ್ತಾನೆ. ಕ್ವಾಲಿಫಿಕೇಶನ್ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಅಂತ ಹೇಳಿ ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ನೀವು ಕೊಟ್ಟನ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಇದೇನು ಅಫಿಷಿಯಲ್ PDF ಐತ್ಲೆ ಡೈರೆಕ್ಟ್ ಅಲ್ಲಿ ಶೇರ್ ಮಾಡ್ತಾನೋ. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತಾನೋ, ಕಮೆಂಟ್ಸ್ ಕೂಡ ಮಾಡ್ಬೋದು. ಹಂಗೆ ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಟೋರಿ. ಯಾಕಂದ್ರೆ ನೆಕ್ಸ್ಟ್ ಯಾವುದೇ ಜಾಬ್ಸ್ ಕಾಲ್ಪಾರ ಮಾಡ್ರೆ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೋ. ಇಲ್ಲಿ ಮೊದಲು ನೋಟಿಸ್ ನೋಡ್ಬೋದು. ಈಗ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರ ಕಚೇರಿ ತುಮಕೂರು ಅಂತ ಕೊಟ್ಟಾರ. ವಿಷಯ ಒಳಗೆ ಶೀಘ್ರ ಲಿಪಿಗಾರರು ಗ್ರೇಡ್ 3 ಮತ್ತು ಬೆರಳೆಚ್ಚುಗಾರ ಹುದ್ದೆಗಳಿಗೆ ಅಧಿಸೂಚನೆ ಆಗೈತಿ. ಅಪ್ಲಿಕೇಶನ್ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತನು, ಕಮೆಂಟ್ಸ್ ಕೂಡ ಮಾಡ್ಬೋದು. 25/7/2026 ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಕೊನೆಯ ದಿನಾಂಕ 24/8/2026 ಕೊನೆಯ ದಿನಾಂಕ. ಇದನ್ನ ಆನ್ಲೈನ್ ಮೂಲಕ ನೀವು ಅಪ್ಲೈ ಮಾಡಬೇಕು. ಇದೇನೈತೆ ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ನಿಮಗೆ ನೋಡ್ರಿ ಇದ್ರದ ಅಪ್ಲೈ ಲಿಂಕ ಜೊತೆಗೆ PDF ಎರಡು ಡೈರೆಕ್ಟ್ ನಾ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರ್ತನು. ಟೋಟಲ್ ಆಗಿ ವೇಕೆನ್ಸಿಗಳು ಬಂದ್ಬಿಟ್ಟು ಟೋಟಲ್ ಆಗಿ 10 ವೇಕೆನ್ಸಿ ಗ್ರೇಡ್ 3 ಒಳಗೆ. ಇಲ್ಲಿ ಇದ್ರೊಳಗನ ಬ್ಯಾಕ್ಲಾಗ್ 3 ವೇಕೆನ್ಸಿ ಅದಾವ. ಮತ್ತು ಸ್ಯಾಲ್ರಿ 44,425ರಿಂದ 83,700 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಇಲ್ಲಿ ಬ್ಯಾಕ್ಲಾಗ್ ವೇಕೆನ್ಸಿಗಳು ನೋಡೋದಾದ್ರೆ ನಿಮಗೆ ಈ ರೀತಿಯಾಗಿ ಸ್ಟಾರ್ ಇತ್ತಂದ್ರೆ ಬ್ಲೈಂಡ್ನೆಸ್ ಅಂಗವಿಕಲ ಅಭ್ಯರ್ಥಿಗಳು ನೋಡ್ರಿ 1 ವೇಕೆನ್ಸಿ. ನೆಕ್ಸ್ಟ್ ಬಂದ್ಬಿಟ್ಟು ಪರಿಶಿಷ್ಟ ಪಂಗಡ ಗ್ರಾಮೀಣ ಒಳಗೆ 1 ವೇಕೆನ್ಸಿ, ಪ್ರವರ್ಗ 2B ಒಳಗೆ 1 ವೇಕೆನ್ಸಿ. ಟೋಟಲ್ ಆಗಿ 3 ವೇಕೆನ್ಸಿ ಅದಾವ ಬ್ಯಾಕ್ಲಾಗ್. ನೆಕ್ಸ್ಟ್ ಇಲ್ಲಿ ಟೋಟಲ್ ಆಗಿ 7 ವೇಕೆನ್ಸಿ ಅದಾವ. ಇಲ್ಲಿ ಪರಿಶಿಷ್ಟ ಜಾತಿ ಒಳಗೆ 1 ವೇಕೆನ್ಸಿ, 2A ಒಳಗೆ ಇತರೆ ಒಳಗೆ 1 ವೇಕೆನ್ಸಿ, ಮಹಿಳೆ ಒಳಗೆ 1 ವೇಕೆನ್ಸಿ ಮತ್ತು ಪ್ರವರ್ಗ 2B ಒಳಗೆ 1 ವೇಕೆನ್ಸಿ. ಸಾಮಾನ್ಯ ಅಭ್ಯರ್ಥಿ ಮಹಿಳೆ ಒಳಗೆ 1 ವೇಕೆನ್ಸಿ, ಗ್ರಾಮೀಣದಲ್ಲಿ 1 ವೇಕೆನ್ಸಿ, ಅಂಗವಿಕಲದಲ್ಲಿ 1 ವೇಕೆನ್ಸಿ. ಟೋಟಲ್ ಆಗಿ 7 ವೇಕೆನ್ಸಿ. ಇಲ್ಲಿ ನೋಡ್ರಿ, ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಇದ್ದು ಅಂದ್ರೆ ಮಾತ್ರ ಅಪ್ಲೈ ಮಾಡಿರಿ. ನಿಮಗೆ PDF ನ ಟೆಲಿಗ್ರಾಮ್ದಲ್ಲಿ ನಾನು ಶೇರ್ ಮಾಡಿರ್ತೀನಿ. ನಿಮ್ಮ ಕ್ಯಾಟಗರಿ ವೈಸ್ ಏನೈತಿ ವೇಕೆನ್ಸಿ ಖಾಲಿ ಇದ್ದು ಅಂದ್ರೆ ಮಾತ್ರ ಅಪ್ಲೈ ಮಾಡಿರಿ. ಕ್ವಾಲಿಫಿಕೇಶನ್ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಒಂದು ಸರ್ಟಿಫಿಕೇಟ್ ಇದ್ದಿರ್ತೈತಿ. ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಾ, ಅದು ಇದ್ದಿದ್ದಿಲ್ಲ ಅಂದ್ರೆ ಅಪ್ಲೈ ಮಾಡಕ್ಕೆ ಬರಂಗಿಲ್ಲ. ಇಲ್ಲಿ ಬರೋದಾದ್ರೆ ಶೈಕ್ಷಣಿಕ ವಿದ್ಯಾರ್ಹತೆ ಇಲ್ಲಿ ಒಂದೇದು ನೋಡ್ರಿ, ಸೆಕೆಂಡ್ PUC ಪಾಸ್ ಆಗಿರ್ಬೇಕು, 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಇದರೊಳಗೆ ಪಾಸ್ ಆಗಿದ್ರೆ ಅಂದ್ರೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಇದೊಂದೇ ಇರಂಗಿಲ್ಲ. ಇದ್ರ ಜೊತೆಗೆ ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಆಂಗ್ಲ ಭಾಷೆಯ ಹಿರಿಯ ಶ್ರೇಣಿ ಬೆರಳೆಚ್ಚು ಮತ್ತು ಹಿರಿಯ ಶ್ರೇಣಿ ಶೀಘ್ರ ಲಿಪಿಯಲ್ಲಿ ಉತ್ತೀರ್ಣರಾಗಿರಬೇಕು. ಇಲ್ಲಿ ಶಿಕ್ಷಣ ಇಲಾಖೆ ನಡೆಸ್ತಕ್ಕಂತಹ ಇಲ್ಲಿ ಈ ಎಕ್ಸಾಮ್ ನೀವು ಬರೆದು ಪಾಸ್ ಆಗಿ ನಿಮ್ಮ ಹಂತಲ್ಲಿ ಅದರ ಸರ್ಟಿಫಿಕೇಟ್ ಇತ್ತಂದ್ರೆ ಮಾತ್ರ ಅಪ್ಲೈ ಮಾಡಕ್ಕೆ ಬರ್ತೈತಿ. ಕ್ವಾಲಿಫಿಕೇಶನ್ ಬಗ್ಗೆ ಏನೇ ಡೌಟ್ಸ್ ಇಲ್ಲಿ ನೋಡ್ರಿ, ಶಿಕ್ಷಣ ಇಲಾಖೆ ನಡೆಸ್ತಕ್ಕಂತಹ ಕನ್ನಡ ಮತ್ತು ಆಂಗ್ಲ ಭಾಷೆಯ ಹಿರಿಯ ಶ್ರೇಣಿ ಬೆರಳಚ್ಚು ಪರೀಕ್ಷೆ. ನೆಕ್ಸ್ಟ್ ಬಂದ್ಬಿಟ್ಟು ಶೀಘ್ರ ಲಿಪಿಯಲ್ಲಿ ಉತ್ತೀರ್ಣರಾಗಿದ್ದು ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕು. ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಕಡ್ಡಾಯವಾಗಿ ಆ ಸರ್ಟಿಫಿಕೇಟ್ ಏನೈತಿ ಅಪ್ಲೋಡ್ ಮಾಡಬೇಕು. ನಿಮಗೆ ಕ್ವಾಲಿಫಿಕೇಶನ್ ಬಗ್ಗೆ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರ್ತದೆ, ಕಮೆಂಟ್ಸ್ ಕೂಡ ಮಾಡಬಹುದು. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತೆ ಅಂದ್ರೆ ನೋಡ್ರಿ, ನೇಮಕಾತಿ ಪ್ರಾಧಿಕಾರದಿಂದ ನೇಮಿಸಲಾದ ಪರಿವೀಕ್ಷಕರು 1 ನಿಮಿಷಕ್ಕೆ 120 ಪದಗಳ ದರದಲ್ಲಿ ತಲಾ 5 ನಿಮಿಷಗಳ ಕನ್ನಡ ಮತ್ತು ಇಂಗ್ಲಿಷ್ ಉಕ್ತ ಲೇಖನವನ್ನು ನೀಡುವರು. ಇಲ್ಲಿ ಅದನ್ನು 45 ನಿಮಿಷಗಳಲ್ಲಿ ವಿಶೇಷ ತಂತ್ರಾಂಶದ ಗಣಕಯಂತ್ರದಲ್ಲಿ ಬೆರಳೆಚ್ಚು ಮಾಡತಕ್ಕದ್ದು. ನಿಮಗೆ ಬಂದ ಇಲ್ಲಿ ನೋಡ್ರಿ, 1 ನಿಮಿಷಕ್ಕೆ 120 ಪದಗಳ ದರದಲ್ಲಿ 1 ನಿಮಿಷಕ್ಕೆ 120 ಪದಗಳ ಟೈಪ್ ಮಾಡಬೇಕು. ಅವ್ರು ಹೇಳ್ತಾರೆ, ನೀವು ಟೈಪ್ ಮಾಡಬೇಕು. ಹಂಗೆ 1 ನಿಮಿಷಕ್ಕೆ 125 ಪದ ಅಂದ್ರೆ 5 ನಿಮಿಷಕ್ಕೆ ಕೆಟ್ಟ ಪದ ನೀವು ಟೈಪ್ ಮಾಡಬೇಕು. 120 × 5 ಟೋಟಲ್ ಆಗಿ 5 × 10. ಇಲ್ಲಿ ನೋಡ್ರಿ ಟೋಟಲ್ ಆಗಿ 600 ಪದಗಳನ್ನು ನೀವು ಟೈಪ್ ಮಾಡಬೇಕು. ನಿಮಗೆ ಟೈಮ್ ಬಂದ್ಬಿಟ್ಟು 45 ನಿಮಿಷ ನಿಮಗೆ ಟೈಮ್ ಇದ್ದಿರ್ತೈತಿ. 45 ನಿಮಿಷದಾಗ ಏನೈತಿ 600 ವರ್ಡ್ಗಳನ್ನ ಟೈಪ್ ಮಾಡಬೇಕು. ನೆಕ್ಸ್ಟ್ ಕನ್ನಡ ಮತ್ತು ಆಂಗ್ಲ ಭಾಷಾ ಕೌಶಲ ಪರೀಕ್ಷೆಗಳಿಗೆ ತಲಾ 100 ಅಂಕಗಳನ್ನು ನಿಗದಿಪಡಿಸಲಾಗಿದ್ದು ಉತ್ತೀರ್ಣರಾಗಲು ಕನಿಷ್ಠ 50 ಅಂಕಗಳನ್ನು ಪಡೆಯಬೇಕು. ಇಲ್ಲಿ ನೋಡ್ರಿ ಟೋಟಲ್ ಆಗಿ ಇಲ್ಲಿ 100 ಅಂಕ ಇದ್ದಿರ್ತೈತಿ. ಇದ್ರೊಳಗೆ ಕನಿಷ್ಠ 50 ಅಂಕ ಕಡ್ಡಾಯವಾಗಿ 50 ಅಂಕ ಪಡೆಯಲೇಬೇಕು. 49 ಪಡೆದ್ರು ಏನೈತಿ ರಿಸಲ್ಟ್ ಮಾಡ್ತಾರೆ. ನೆಕ್ಸ್ಟ್ ಬರೋದಾದ್ರೆ
ಇವೆಲ್ಲ ಆದಮೇಲೆ ನೋಡ್ರಿ ಒಂದು ಹುದ್ದೆಗೆ 5 ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಕರೀತಾರು. ಒಂದು ಪೋಸ್ಟಿಗೆ 5 ವಿದ್ಯಾರ್ಥಿಗಳು, ಟೋಟಲ್ ಆಗಿ ಎಷ್ಟು 10 ಪೋಸ್ಟ್ ಅದಾವ. 10 × 5 ಅಂದ್ರೆ ಟೋಟಲ್ ಆಗಿ 50 ವಿದ್ಯಾರ್ಥಿಗಳನ್ನ ಇಂಟರ್ವ್ಯೂ ಕರೀತಾರೆ. ನಿಮಗೆ ಸಂದರ್ಶನದಲ್ಲಿ 5 ಅಂಕ ಇರ್ತೈತಿ. ಇಷ್ಟು ನೋಡ್ರಿ ಸೆಲೆಕ್ಷನ್ ಪ್ರೊಸೆಸ್. ಶೀಘ್ರ ಲಿಪಿಗಾರರು, ನಿಮಗೆ ಶೀಘ್ರ ಲಿಪಿಗಾರರು ಗ್ರೇಡ್ 3 ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರೋದು ಕಮೆಂಟ್ಸ್ ಕೂಡ ಮಾಡ್ಬೋದು. ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ. ನೆಕ್ಸ್ಟ್ ಎರಡನೇದ ಬೆರಳಚ್ಚುಗಾರ ಹುದ್ದೆಗಳಿಗೆ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಇರಬೇಕು ಮತ್ತು ಅದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರಬೇಕಂದ್ರೆ ಇಲ್ಲಿ ಮೇನಾಗಿ ಬರೋದಾದರೆ ಎರಡನೇದ ಟೈಪಿಸ್ಟ್ ಬೆರಳಚ್ಚುಗಾರ ಟೋಟಲಾಗಿ 14 ವೇಕೆನ್ಸಿ, ಅದರೊಳಗೆ ಒಂದು ಬ್ಯಾಕ್ಲಾಗ್ ಐತಿ. ಸ್ಯಾಲ್ರಿ 34,100ರಿಂದ 67,600 ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ. ಟೋಟಲ್ ಆಗಿ ಒಂದು ವೇಕೆನ್ಸಿ, ಅದರೊಳಗೆ ಏನೈತಿ ಬ್ಲೈಂಡ್ನೆಸ್ ಆ್ಯಂಡ್ ಲೋ ವಿಷನ್ ಇವರಿಗೆ ಒಂದು ವೇಕೆನ್ಸಿ ಐತಿ. ಇಲ್ಲಿ ನೆಕ್ಸ್ಟ್ ಟೋಟಲ್ ಆಗಿ 13 ವೇಕೆನ್ಸಿ. ಇಲ್ಲಿ ಕ್ಯಾಟಗರಿ ವೈಸ್ ವೇಕೆನ್ಸಿ ನೋಡ್ಕೋರಿ. PDF ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ದಲ್ಲಿ ನಾನು ಶೇರ್ ಮಾಡಿರ್ತೀನಿ, ಅಲ್ಲಿ ಕ್ಯಾಟಗರಿ ವೈಸ್ ವೇಕೆನ್ಸಿ ನೋಡ್ಕೋಬಹುದು. ಸೇಮ್ ಇದಕ್ಕೂ ಕೂಡ ಕ್ವಾಲಿಫಿಕೇಶನ್ ಸೇಮ್, ಸೆಕೆಂಡ್ PUC ಪಾಸ್ ಆಗಿರಬೇಕು, 3 ವರ್ಷಗಳ ಕಾಲ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಾಮಾನ್ಯ ವಿದ್ಯಾರ್ಥಿ ಹೊಂದಿರಬೇಕು. ಒಂದನೇದ. ಎರಡನೇದು ಸೇಮ್ ಶಿಕ್ಷಣ ಇಲಾಖೆ ನಡೆಸ್ತಕ್ಕಂತಹ ಎಕ್ಸಾಮ್ ನೀವು ಪಾಸ್ ಆಗಿದ್ದು ಸರ್ಟಿಫಿಕೇಟ್ ಇರಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ 12ನೇ ತರಗತಿಯ ಅಂಕಗಳ ಶ್ರೇಣಿ ಎಲ್ಲಿದ್ದರೆ ಗ್ರೇಡ್ ಅದನ್ನು ಅಂಕಗಳಾಗಿ ಪರಿವರ್ತಿಸಿ ಗರಿಷ್ಠ ಅಂಕಗಳು ಮತ್ತು ಪಡೆದ ಅಂಕಗಳನ್ನು ನಮೂದಿಸಿ ಅಂಕಪಟ್ಟಿಯನ್ನು, ಇದು ಅಪ್ಲಿಕೇಶನ್ ಇದೆ, ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಟೋಟಲ್ ಆಗಿ 100 ಅಂಕಗಳಿಗೆ ಸೆಕೆಂಡ್ PUC ಒಳಗೆ ಅಂಕ ಮೆನ್ಷನ್ ಮಾಡೋದ ಕೊಟ್ಟಾರ, ಅದೇನು ಬೇಡ. ಇದಕ್ಕೂ ನೋಡ್ರಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತೆ ಅಂದ್ರೆ ಇಲ್ಲಿ 15 ನಿಮಿಷಗಳ ಕನ್ನಡ ಮತ್ತು 15 ನಿಮಿಷಗಳ ಇಂಗ್ಲಿಷ್ ಉಕ್ತ ಲೇಖನವನ್ನು ನೀಡುವರು. ನೆಕ್ಸ್ಟ್ ಬರೋದಾದರೆ ಅಳವಡಿಸಲಾಗುವುದು. ಅವ್ರು ಏನು ಹೇಳ್ತಾರಲ್ಲ ಅದನ್ನು ನೀವು ಟೈಪಿಂಗ್ ಮಾಡಬೇಕು, ಇಂಗ್ಲೀಷ್ ಮತ್ತು ಕನ್ನಡ. ನೆಕ್ಸ್ಟ್ ಬರೋದಾದರೆ ಬೆರಳಚ್ಚು ಯಂತ್ರದ ಕೀಲಿಮಣೆಯನ್ನು ಹೋಲುವ ತಂತ್ರಾಂಶವನ್ನು ಗಣಕ ಯಂತ್ರಗಳಿಗೆ ಅಳವಡಿಸಲಾಗುವುದು. ಇದನ್ನು ಬೇಡ. ಇಲ್ಲಿ ನೋಡ್ರಿ 100 ಅಂಕಕ್ಕೆ ಇದಕ್ಕೂ ಎಕ್ಸಾಮ್ ಇರ್ತೈತಿ, ಕನಿಷ್ಠ 50 ಅಂಕ ಪಡೆಯಲೇಬೇಕು. ಇದು ನಿಮ್ಗೆ 1:5 ಅಂತ ಇಂಟರ್ವ್ಯೂ ಇರ್ತೈತಿ, ಅಲ್ಲಿ ನೀವು ಸಂದರ್ಶನದಲ್ಲಿ 5 ಅಂಕ ತೆಗೆದುಕೊಳ್ಬೇಕು. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಕನಿಷ್ಠ 18 ವರ್ಷ, ಗರಿಷ್ಠ ನೋಡ್ರಿ 35 ವರ್ಷ ಸಾಮಾನ್ಯ ವರ್ಗದವ್ರಿಗೆ ಪ್ಲಸ್ 5 ವರ್ಷ ಏಜ್ ರಿಲ್ಯಾಕ್ಷನ್. ನೆಕ್ಸ್ಟ್ 2A 2B 3A 3B ದವ್ರಿಗೆ 38 ಪ್ಲಸ್ 5 ವರ್ಷ ಏಜ್ ರಿಲ್ಯಾಕ್ಷನ್. SC ST ಕ್ಯಾಟಗರಿ 40 ಪ್ಲಸ್ 5 ವರ್ಷ 45. ನಿಮ್ಗೆ ಈ ರೀತಿಯಾಗಿ ವಯಸ್ಸು ಇರ್ತೈತಿ. ಅಪ್ಲಿಕೇಶನ್ ಚಾರ್ಜಸ್ ಇಲ್ಲಿ 2A 2B 3A 3B ದವ್ರಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್. SC ST ಕ್ಯಾಟಗರಿ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ, ನಿಮ್ಗೆ ಶುಲ್ಕ ವಿನಾಯಿತಿ ಇರ್ತೈತಿ. ನಿಮಗೆ ಸಂದರ್ಶಿಕೆ ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗ್ಬೇಕು ಅದರ ಬಗ್ಗೆ ಕೂಡ ಕೊಟ್ಟಿರ್ತಾರೆ. ನಿಮ್ಗೆ ಸರ್ಟಿಫಿಕೇಟ್ ಹೇಳಿನ ಈಗ ನೀವು ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳು ನಿಮ್ಗೆ ಇಂಟರ್ವ್ಯೂ ಇರ್ತೈತಿ 5 ಅಂಕಕ್ಕೆ. ಈಗ ಶೀಘ್ರ ಲಿಪಿಗಾರರು ಮತ್ತು ಶೀಘ್ರ ಲಿಪಿಗಾರರು ಗ್ರೇಡ್ 3 ಮತ್ತು ಬೆರಳಚ್ಚುಗಾರ 2 ಸರ್ಟಿಫಿಕೇಟ್ಗಳನ್ನ ನೀವು ಇಂಟರ್ವ್ಯೂ ದಿನ ತೆಗೆದುಕೊಂಡು ಕಂಪಲ್ಸರಿ ಹೋಗಬೇಕು. ಅಲ್ಲಿ ಇಂಟರ್ವ್ಯೂದಾಗ 5 ಮಾರ್ಕ್ಸ್ ಇರ್ತೈತಿ. 5 ಮಾರ್ಕ್ಸ್ ನೋಡ್ರಿ, ಈಗ ಎಷ್ಟು ಮಾರ್ಕ್ಸ್ ತೆಗೆದುಕೊಳ್ತೀರಿ, ಅಪ್ಲಿಕೇಶನ್ ಎಷ್ಟು ಹಾಕಿರ್ತಾರೆ ಅದ್ರ ಮೇಲೆ ಡಿಪೆಂಡ. ಕೇವಲ ಸೆಕೆಂಡ್ PUC ಆಗಿತ್ತಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ. ಕೇವಲ ಸೆಕೆಂಡ್ PUC ಮೇಲೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ. ಮತ್ತು ಇದನ್ನ ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡಬಹುದು. ಎನಿ ಡೌಟ್ಸ್ ಇದ್ರ ಬಗ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಪರ್ಸನಲ್ ಆಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತು ಹಂಗೆ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೋರಿ, ಯಾಕಂದ್ರೆ ಯಾವುದೇ ಜಾಬ್ಸ್ ಕಾಲ್ಪಾರ ಮಾಡ್ರೆ ಇಮಿಡಿಯೇಟ್ ಆಗಿ A to Z ಜಾಬ್ಸ್ ಮಾಹಿತಿ ಕವರ್ ಮಾಡಿ ತಿಳಿಸಿ ಕೊಡ್ತಾ ಇರ್ತನು. ಹಂಗೆ ನೋಡ್ರಿ ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಕೊಟ್ಟು ಜಾಯ್ನ್ ಆಗಿರಿ. PDF ಅಫಿಷಿಯಲ್ ಆಗಿರ್ತಕ್ಕಂಥ ಅಪ್ಲೈ ಲಿಂಕ್ 2 ಡೈರೆಕ್ಟ್ ನಾನು ಶೇರ್ ಮಾಡಿರ್ತೀನಿ. ನಿಮ್ಮ ಕ್ಯಾಟಗರಿಗಳು ವೇಕೆನ್ಸಿ ಇದ್ದು ಅಂದ್ರೆ ಮಾತ್ರ ಅಪ್ಲೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.